ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 85ನೇ ಅಧ್ಯಾಯ 8ನೇ ವಾಕ್ಯ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ, ಅದನ್ನು ತನ್ನ ಭಕ್ತರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದಾವ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಪ್ರಿಯರಾದ ದೇವರ ಮಕ್ಕಳೇ, ನಾವು ಗಮನಿಸುವುದಾದ್ರೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಡುವುದು. ದೇವರು ಏನ್ ಹೇಳ್ತಾನೋ ಅದನ್ನು ನಾನು ಕೇಳ್ತೀನಿ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಇವತ್ತಿನ ಜೀವಿತದಲ್ಲಿ ದೇವರು ಹೇಳುವುದನ್ನ ಕೇಳುವಂತ ಮನುಷ್ಯರು ಯಾರಿದ್ದಾರೆ? ಇವತ್ತಿನ ಲೋಕದಲ್ಲಿ ದೇವರು ಹೇಳೋದನ್ನ ಕೇಳುವಂತ ಮನುಷ್ಯರು ಯಾರಿದ್ದಾರೆ? ಅದಕ್ಕೆ ಆತನು ಹೇಳ್ತಾನೆ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅಂದ್ರೆ ಆತನನ್ನು ನಂಬಿರುವ ಜನರಿಗೆ, ಆತನನ್ನು ನಿರೀಕ್ಷಿಸುತ್ತಿರುವಂತಹ ಜನರಿಗೆ, ಆತನ ಮೇಲೆ ಭರವಸೆ ಇಟ್ಟಿರುವಂತಹ ಜನರಿಗೆ, ನೀವು ಆತನನ್ನ ಭರವಸೆ ಇಟ್ಟಿದ್ದೀರಾ, ನೀವು ಆತನನ್ನು ನಂಬಿದ್ದೀರಾ, ನಿಮಗೆ ದೇವರ ಆತ್ಮನ ಹೇಳ್ತಾನೆ ಸಮಾಧಾನದ ವಾಕ್ಯವನ್ನ ಹೇಳುತ್ತಾನಂತೆ. ದೇವರ ಸಮಾಧಾನ ನಿಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ದೇವರ ಸಮಾಧಾನ ನಿಮ್ಮೊಳಗಡೆ ನೆಲೆಯಾಗಿರುತ್ತದೆ. ನಿಮ್ಮ ಜೀವಿತದಲ್ಲಿ ಗಲಿಬಿಲಿಗಳಿರುವುದಾದ್ರೆ ಅದು ದೇವರಿಂದ ಬಂದದ್ದಲ್ಲ, ಅದು ಸೈತಾನಿಂದ ಬಂದದ್ದು. ಆದರೆ ಯಾವಾಗ ಸಮಾಧಾನ ಇರ್ತದೆ ಆವಾಗ ನಿಮ್ಮ ಜೀವಿತದಲ್ಲಿ, ಪ್ರೀತಿಯ ದೇವರ ಮಕ್ಕಳೇ, ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನ ಹೇಳ್ತಾನೆ, ಆದ್ರೆ ಅವರು ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಅಂದ್ರೆ ದೇವರ ಸಮಾಧಾನ ಕೊಟ್ಟರು ಕೂಡ ಅನೇಕರು ಏನ್ ಮಾಡ್ತಾ ಇದಾರೆ? ಮೂರ್ಖತನದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಕೆಲವರೆಲ್ಲ ದೇವರ ಆತ್ಮನು ಕಾರ್ಯಗಳನ್ನ ಗಮನಿಸೋದಿಲ್ಲ, ದೇವರ ಆತ್ಮನ ಕಿವಿಗೆ ಕಿವಿಗೊಡೋದಿಲ್ಲ, ದೇವರ ಆತ್ಮನ ಸ್ವರಕ್ಕೆ ಕಿವಿಗೊಡದೆ ಅನೇಕರು ಇವತ್ತು ಬಿದ್ದು ಹೋಗ್ತಾ ಇದ್ದಾರೆ. ಈ ಒಂದು ವಾಕ್ಯದ ಮುಖಾಂತರ ದೇವ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ ದೇವರೇ, ನಿನ್ನ ಜನರಿಗೆ ನೀನು ಯಾವಾಗಲೂ ಸಮಾಧಾನ ವಾಕ್ಯವನ್ನ ಹೇಳುವವನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಅದರ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.